ಯಾವ ವರ್ಷನೂ ಇಲ್ದಿರೋ ಅಂತ ಅಡಚಣೆ ಹೊಸದಾಗಿ ಈ ವರ್ಷ ನಮ್ಗೆ ಬಂದೊದಗಿತ್ತು. ಇಂದು ನಮ್ಮ ಹೋರಾಟ ಸಫಲವಾಗಿದೆ. ಭಾನುವಾರ 29ನೇ ತಾರೀಕು ಮಾರ್ಚ್ 2026 1 ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಅದ್ದೂರಿಯಾಗಿ ಅತಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಇನ್ನೂ ಹಿಂದೂಗಳ ಅತಿ ಹೆಚ್ಚು ಶಕ್ತಿ ಪ್ರದರ್ಶನವು ಜರುಗಲಿದೆ. ಜೈ ಶ್ರೀರಾಮ್. ನಮಸ್ಕಾರ. ದೊಡ್ಡಬಳ್ಳಾಪುರ ಸಾಯಂಕಾಲದಿಂದ ನೋಡಿರ್ಬೋದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರತಿಭಟನೆ ನಮ್ಮ ಬಜರಂಗ ದಳ ಸಂಘಟನೆಯವರೆಲ್ಲ ಮಾಡ್ತಾ ಇದ್ರು. ಪರ್ಮಿಷನ್ DJ ಪರ್ಮಿಷನ್ಗೋಸ್ಕರ ಯಾವುದೇ ಅಡಚಣೆ ಇಲ್ಲದೆ ನಮಗೆ ಪರ್ಮಿಷನ್ ಸಹ ಕೊಟ್ಟಿದ್ದಾರೆ. ನಮ್ಮ ದೊಡ್ಡಬಳ್ಳಾಪುರದ ಜನಪ್ರಿಯ ಶಾಸಕರಾದ ಧೀರಜ್ ಮುನಿರಾಜ್ ಅವರು ಮತ್ತೆ ಬಜರಂಗ ದಳ ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಸೇರಿ ಬಜರಂಗ ದಳ ನಾಳೆ ಶೋಭಾಯಾತ್ರೆ ನಡೆಯೋದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಾಳೆ ಭಗತ್ ಸಿಂಗ್ ಇಂದ 1 ಗಂಟೆಗೆ ಶೋಭಾಯಾತ್ರೆ ವಿಜೃಂಭಣೆಯಾಗಿ ಅದ್ದೂರಿಯಾಗಿ ನಡೆಯುತ್ತೆ. ಎಲ್ಲರೂ ಬನ್ನಿ, ಎಲ್ಲರೂ ಕೈ ಜೋಡಿಸೋಣ, ಎಲ್ಲರೂ ಶೋಭಾಯಾತ್ರೆನ ವಿಜೃಂಭಣೆಯಾಗಿ ಆಚರಣೆ ಮಾಡೋಣ. ಎಲ್ಲರೂ ಬನ್ನಿ, ಎಲ್ಲರೂ ಕೈ ಜೋಡಿಸೋಣ. ನಮ್ಮೊಬ್ಬ ಇದು, ನಾವೆಲ್ಲರೂ ಮಾಡೋಣ. ಜೈ ಶ್ರೀರಾಮ್. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದೊಡ್ಡಬಳ್ಳಾಪುರ ಪ್ರಖಂಡದ ವತಿಯಿಂದ ಪ್ರತಿ ಬಾರಿ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಮತ್ತು ರಾಮೋತ್ಸವ ಕಾರ್ಯಕ್ರಮ ನಡೀತಾ ಬರ್ತಿತ್ತು. ಇದಕ್ಕೆ ಯಾವ ವರ್ಷನೂ ಇಲ್ದಿರೋ ಅಂತ ಅಡಚಣೆ ಹೊಸದಾಗಿ ಈ ವರ್ಷ ನಮಗೆ ಬಂದೊದಗಿತ್ತು. ಇದಕ್ಕೆ ಪೂರಕವಾಗಿ ನಮ್ಮ ಕಾರ್ಯಕರ್ತರು ಹಾಗೂ ಸಮಾಜದ ಹಿಂದೂ ಮುಖಂಡರು, ಇನ್ನೂ ಅನೇಕ ನಾಯಕರುಗಳು ಮತ್ತು ಮಾತೃಶಕ್ತಿ ಹಾಗೂ ಸಮಸ್ತ ಹಿಂದೂ ದೊಡ್ಡಬಳ್ಳಾಪುರ ಹಿಂದೂ ಜನಗಳ ಬೆಂಬಲ ಮತ್ತು ಹೋರಾಟದ ಫಲವಾಗಿ ಇಂದು ನಮ್ಮ ಹೋರಾಟ ಸಫಲವಾಗಿದೆ. ಈ ಸಫಲತೆಯಿಂದ ಕಾರಣವಾಗಿ ಎಂದಿನಂತೆ ನಾಳೆ ಭಾನುವಾರ 29ನೇ ತಾರೀಕು ಮಾರ್ಚ್ 2026 1 ಗಂಟೆಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಅದ್ದೂರಿಯಾಗಿ ಅತಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಇನ್ನೂ ಹಿಂದೂಗಳ ಅತಿ ಹೆಚ್ಚು ಶಕ್ತಿ ಪ್ರದರ್ಶನವು ನಾಳೆ ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಹಿಂದೂ ಸಮಾಜ ನಾಳೆ ಅತಿ ಹೆಚ್ಚು ಶಕ್ತಿನ ತೋರ್ಪಡಿಸುವಂತ ಮೂಲಕ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುತ್ತೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಮ್ಮ ಇಂದಿನ ಹೋರಾಟಕ್ಕೆ ಬಾಹ್ಯವಾಗಿ ಹಾಗೂ ನೇರವಾಗಿ ಪ್ರತ್ಯಕ್ಷ ಪರೋಕ್ಷ ನಮಗೆ ಬೆಂಬಲ ನೀಡಿದಂತ ಪ್ರತಿಯೊಬ್ಬ ಹಿಂದೂ ಬಿಂದುವಿಗೂ ಅಂದ್ರೆ ಹಿಂದೂ ಸಮಾಜಕ್ಕೆ ನಾವು ಗೌರವಪೂರ್ಣ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ. ಹಾಗೂ ಒಬ್ಬ ಪ್ರತಿನಿಧಿಯಾಗಿ ಹಿಂದೂ ಸಮಾಜದ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಇಂದು ಶಾಸಕರಾದಂತ ಶ್ರೀ ಧೀರಜ್ ಮುನಿರಾಜರವರು ಬಂದು ನಮ್ಮ ಅಹವಾಲುಗಳನ್ನ ಸ್ವೀಕರಿಸಿ ನಮ್ಮ ಮನವಿಯನ್ನ ಸ್ವೀಕರಿಸಿ ಎಲ್ಲಿ ವ್ಯವಸ್ಥೆಯಲ್ಲಿ ಕೊಂಡಿಯಾಗಿ ನಿಂತು ಈ ಕಾರ್ಯಕ್ರಮವನ್ನ ಜರುಗಿಸಲು ಅವರು ಸಹ ಅನುವು ಮಾಡಿಕೊಟ್ಟಿರ್ತಾರೆ. ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ.